ನಮಸ್ಕಾರ ಗೆಳೆಯರೇ, ಮಾರ್ಕೆಟ್ ಮಿತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾವು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು, ತುಂಬಾ ದುಡ್ಡು ಗಳಿಸಬೇಕು ಎಂದು ಕನಸು ಕಾಣುತ್ತೇವೆ. ಆದರೆ ನಮ್ಮಲ್ಲಿರುವ ನಿಜವಾದ ಸಾಮರ್ಥ್ಯವನ್ನು ನಾವು ಬಳಸಿಕೊಳ್ಳುತ್ತಿದ್ದೇವಾ? ಇಂದು ನಿಮ್ಮೊಳಗಿನ ಆ ಅಪ್ರತಿಮ ಸಾಮರ್ಥ್ಯವನ್ನು ಹೇಗೆ ಹೊರತೆಗೆಯುವುದು ಎಂದು ತಿಳಿಯೋಣ. ನಮಸ್ಕಾರ ಗೆಳೆಯರೇ, ನಿಮಗೆಲ್ಲರಿಗೂ ಸುಸ್ವಾಗತ. ನಾವು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು, ತುಂಬಾ ದುಡ್ಡು ಗಳಿಸಬೇಕು ಎಂದು ಕನಸು ಕಾಣುತ್ತೇವೆ. ಆದರೆ ನಮ್ಮಲ್ಲಿರುವ ನಿಜವಾದ ಸಾಮರ್ಥ್ಯವನ್ನು ನಾವು ಬಳಸಿಕೊಳ್ಳುತ್ತಿದ್ದೇವಾ? ನಮ್ಮ ಯಶಸ್ಸಿಗೆ ಅಡ್ಡಿಯಾಗಿರುವುದು ಮಾರುಕಟ್ಟೆಯಲ್ಲ, ನಮ್ಮಲ್ಲಿರುವ ಭಯ ಮತ್ತು ಅಶಿಸ್ತು ಮಾತ್ರ. ಇಂದು ನಿಮ್ಮೊಳಗಿನ ಆ ಅಪ್ರತಿಮ ಸಾಮರ್ಥ್ಯವನ್ನು ಹೇಗೆ ಹೊರತೆಗೆಯುವುದು ಎಂದು ತಿಳಿಯೋಣ. ಸಾಮರ್ಥ್ಯ ಅಂದರೆ ಕೇವಲ ಜ್ಞಾನವಲ್ಲ, ಅದು ಆ ಜ್ಞಾನವನ್ನು ಬಳಸುವ ಶಿಸ್ತು. ಟ್ರೇಡಿಂಗ್ನಲ್ಲಿ ನಮಗೆ ಚಾರ್ಟ್ ನೋಡಲು ಬರುತ್ತದೆ, ಆದರೆ ಸರಿಯಾದ ಸಮಯದವರೆಗೆ ಕಾಯುವ ತಾಳ್ಮೆ ಇರುವುದಿಲ್ಲ. ನಿಮ್ಮ ಸಾಮರ್ಥ್ಯದ ಬೀಗ ತೆರೆಯಬೇಕೆಂದರೆ ಮೊದಲು ನೀವು ನಿಮ್ಮ ಸೌಕರ್ಯ ವಲಯದಿಂದ, ಕಂಫರ್ಟ್ ಝೋನ್ ಹೊರಬರಬೇಕು. ನೆನಪಿಡಿ, ಸಮುದ್ರದ ಅಲೆಗಳಿಗೆ ಹೆದರಿ ದೋಣಿ ನಡೆಯದಿದ್ದರೆ ದಡ ಸೇರಲು ಸಾಧ್ಯವಿಲ್ಲ. ಯಶಸ್ಸಿನ 3 ಸೂತ್ರಗಳು. 1. ಶಿಸ್ತು, ಡಿಸಿಪ್ಲಿನ್. ನಾವು ಮಾಡುತ್ತಿರುವ ಯಾವುದೇ ಕೆಲಸವಾಗಲಿ ಅಥವಾ ಜೀವನವಾಗಲಿ ಶಿಸ್ತು ಇಲ್ಲದೆ ಹೋದರೆ ಸೋಲು ಖಚಿತ. ಪ್ರತಿದಿನ ಬೆಳಗ್ಗೆ ಎದ್ದು ನಿಮ್ಮ ಗುರಿಯತ್ತೆ ಹೆಜ್ಜೆ ಹಾಕುವುದು, 30 ನಿಮಿಷಗಳ ನಡಿಗೆಯಂತಹ ಸಣ್ಣ ಅಭ್ಯಾಸಗಳು ನಿಮ್ಮ ಮೆದುಳನ್ನು ಗೆಲುವಿಗಾಗಿ ಸಿದ್ಧಪಡಿಸುತ್ತವೆ. 2. ಕಲಿಯುವ ಮನೋಭಾವ. ಕಲಿಯುವುದನ್ನು ನಿಲ್ಲಿಸಿದ ದಿನ ನಮ್ಮ ಬೆಳವಣಿಗೆ ನಿಲ್ಲುತ್ತದೆ. ಮಾರುಕಟ್ಟೆ ಪ್ರತಿಕ್ಷಣವೂ ಹೊಸ ಪಾಠ ಕಲಿಸುತ್ತದೆ. ಸೋಲನ್ನು ಕಂಡು ಎದೆಗುಂದಬೇಡಿ, ಅದನ್ನು ಮುಂದಿನ ಗೆಲುವಿನ ಮೆಟ್ಟಿಲು ಮಾಡಿಕೊಳ್ಳಿ. ನೀವು ಏನಾಗಲು ಬಯಸುತ್ತೀರೋ ಅದನ್ನು ಈಗಾಗಲೇ ಸಾಧಿಸಿದ್ರಿ ಎಂದು ಭಾವಿಸಿ. ನಿಮ್ಮಲ್ಲಿರುವ ಆ ನಂಬಿಕೆಯೇ ನಿಮ್ಮ ಸಾಮರ್ಥ್ಯಕ್ಕೆ ರೆಕ್ಕೆಗಳನ್ನು ನೀಡುತ್ತದೆ. ನೀವು ಹೆಚ್ಚು ದುಡ್ಡು ಸಂಪಾದಿಸುತ್ತಿರುವಂತೆ ನಿಮ್ಮ ಮತ್ತು ನೀವು ಅನುಭವಿಸುತ್ತಿರುವ ಎಲ್ಲ ಕಷ್ಟಗಳು ತೀರಿ ಹೋದ ಬಗ್ಗೆ ನೀವು ಪ್ರತಿದಿನ ಕಲ್ಪಿಸಿಕೊಳ್ಳಿ. ಗೆಳೆಯರೇ, ನಿಮ್ಮ ಸಾಮರ್ಥ್ಯದ ಬೀಗ ನಿಮ್ಮ ಕೈಯಲ್ಲಿ ಇದೆ. ಆ ಕೀಲಿಯೇ ಶಿಸ್ತು ಮತ್ತು ಸತತ ಪ್ರಯತ್ನ. ಇಂದೇ ನಿರ್ಧಾರ ಮಾಡಿ, ನಿಮ್ಮ ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹೊಸ ಮನುಷ್ಯನಾಗಿ ಹೊರಹೊಮ್ಮಿ ನಿಮ್ಮ ಗುರಿ ತಲುಪುವವರೆಗೂ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಮಾರ್ಕೆಟ್ ಮಿತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.